ಸಚಿವಾಲಯಗೆ ಮತ್ತೆ ಚಮಕ್ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಸಮಯದಲ್ಲಿದ್ದ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಕೋಕನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಮತ್ತೆ ಚಮಕನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಸಮಯದಲ್ಲಿದ್ದಂತ ಅಧಿಕಾರಿಗಳೇ ಸಿಎಂ ಡಿಕೆಶಿಗೆ ಕೋಕನ್ನ ಕೊಟ್ಟಿದ್ದಾರೆ. ಡಿಕೆಶಿ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ಡಿಕೆ ಶಾಕ್. ಬರೋಬ್ಬರಿ 350ಕ್ಕೂ ಹೆಚ್ಚು ಗುತ್ತಿಗೆ ಅಧಿಕಾರಿಗಳಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆದ ತಕ್ಷಣ 350ಕ್ಕೂ ಅಧಿಕ ಅಧಿಕಾರಿಗಳ ಬಿಡುಗಡೆ. ಒಂದಿಷ್ಟು ಜನರನ್ನ ಮಾತೃ ಸಂಸ್ಥೆಗೆ ವಾಪಸ್ ಕಳಿಸಿದ ಸಿಎಂ ಡಿಕೆಶಿ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ನೇರ ಮನೆಗೆ. ಡಿಕೆಶಿ ಸಿಎಂ ಆದ 3 ದಿನಕ್ಕೆ ಗುತ್ತಿಗೆ ಆಧಾರದ ನೌಕರರಿಗೆ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಇದ್ದಂತ ಸಮಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತ ಗುತ್ತಿಗೆದಾರರಿಗೆ ಇದೀಗ ಡಿಕೆ ಕೋಕನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಮಯದಲ್ಲಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಶಾಕು. ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆ ಅಧಿಕಾರಿಗಳಿಗೆ 350ಕ್ಕೂ ಅಧಿಕ ಅಧಿಕಾರಿಗಳಿಗೆ ಬಿಡುಗಡೆ. ಮನೆಗೆ ಕಳಿಸಿದ್ದಾರೆ. ಒಂದಿಷ್ಟು ಜನರನ್ನ ಮಾತೃ ಸಂಸ್ಥೆಗೆ ವಾಪಸ್ ಕಳಿಸಿದ ಸಿಎಂ ಡಿಕೆಶಿ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದಂತ ಸಿಬ್ಬಂದಿ ನೇರ ಮನೆಗೆ. ಡಿಕೆ ಸಿಎಂ ಆದ 3 ದಿನಕ್ಕೆ ಗುತ್ತಿಗೆ ಆಧಾರದ ನೌಕರರಿಗೆ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಕಾರ್ಯನಿರ್ವಹಿಸ್ತಾ ಇದ್ದಂತ ಸಂದರ್ಭದಲ್ಲಿ, ಸಿಎಂ ಆಗಿ ಇದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆದಾರರಿಗೆ, ಗುತ್ತಿಗೆ ಅಧಿಕಾರಿಗಳಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಈಗ ಒಂದು ಸರ್ಕಾರ ಬದಲಾಯಿತು ಅಂತ ಅಂದಾಗ, ಅಥವಾ ಒಬ್ಬ ಸಚಿವ ಬದಲಾದ, ಅಥವಾ ಒಬ್ಬ ಸಿಎಂ ಸ್ಥಾನ ಬದಲಾಯಿತು ಅಂತ ಅಂದಾಗ ಅಲ್ಲಿ ಬದಲಾವಣೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಅಧಿಕಾರಿಗಳು ಏನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಈಗ ಕಾಂಗ್ರೆಸ್ ಪಕ್ಷ ಇದೆಯಪ್ಪ, ನೆಕ್ಸ್ಟ್ ಏನಾದರೂ 2028ರಲ್ಲಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂತು ಅನ್ಕೊಳ್ಳಿ, ಆಗ್ಲೂ ಸಹಿತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿದಾವೋ ಅಥವಾ ಎಲ್ಲೆಲ್ಲ ಅಧಿಕಾರಿಗಳಿದಾರೋ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ದೀಪಾ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಒಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆದಂತ 3 ದಿನದಲ್ಲಿ ಆದಂತ ಬದಲಾವಣೆಯನ್ನು, ಅಂದ್ರೆ ಸಿದ್ದರಾಮಯ್ಯ ಏನು ಸಿಎಂ ಆದಂತ ಸಮಯದಲ್ಲಿ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಗುತ್ತಿಗೆ ಅಧಿಕಾರಿಗಳ ಬದಲಾವಣೆ ಆಗಿದೆ, ಅವರನ್ನ ಚೇಂಜ್ ಮಾಡುವಂತ ಕೆಲಸ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಹಿಂದೆ ಬೊಮ್ಮಾಯಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೇಮಕಗೊಂಡಿದ್ದಂತಹ ನಿಯೋಜಿತ ಅಧಿಕಾರಿಗಳು, ಅಂದ್ರೆ ಮಾತೃ ಸಂಸ್ಥೆಯಿಂದ ಸಿಎಂ ಕಚೇರಿ ಮತ್ತೆ ಸಚಿವಾಲಯಕ್ಕೆ ಬಂದಂತಹ ಅಧಿಕಾರಿಗಳು, ನೌಕರರು, ಮತ್ತೆ ಗುತ್ತಿಗೆ ಆಧಾರದಲ್ಲಿ ವಾಹನ ಚಾಲಕರು, ಬೆರಳಚ್ಚುಗಾರರು ಸೇರಿದಂತೆ ಸುಮಾರು 350ರಿಂದ 400 ಜನ, ಅಲ್ಲಿ ಗ್ರೂಪ್ ಸಿ, ಗ್ರೂಪ್ ಡಿ ಅನ್ನುವಂತಹ ಒಂದಿಷ್ಟು ಜನರನ್ನ ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ತಕ್ಷಣವೇ ಬಿಡುಗಡೆಗೊಳಿಸಿ ಅವರನ್ನ ನಿಯುಕ್ತಿಗೊಳಿಸಿದ್ದಾರೆ. ಅಂದ್ರೆ ಅವ್ರನ್ನ ಅಲ್ಲಿಂದ ಅವರಿಗೆ ಕೋಪ್ ಕೊಟ್ಟಿರುವಂತದ್ದು. ಸುಮಾರು ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದಲ್ಲಿ ಗ್ರೂಪ್ ಸಿ ನಲ್ಲಿ ಸುಮಾರು 212 ಜನ ಕೆಲಸ ಮಾಡ್ತಿದ್ರು. ಗ್ರೂಪ್ ಡಿ ನಲ್ಲಿ ವಾಹನ ಚಾಲಕರು ಸೇರಿದಂತೆ 80 ಜನ ಕೆಲಸ ಮಾಡ್ತಿದ್ರು. ಗ್ರೂಪ್ ಬಿ ನಲ್ಲಿ 6 ಜನ ಕೆಲಸ ಮಾಡ್ತಿದ್ರು. ಮತ್ತೆ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು, ಇದರ ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿಗಳ ಶಾಖೆಯಲ್ಲೂ ಕೂಡ ಕೆಲಸ ಮಾಡ್ತಿದ್ದಂತ 150 ಜನರಿಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಕೋಕನ್ನ ಕೊಟ್ಟಿರುವಂತದ್ದು. ಸಹಜವಾದಂತಹ ಪ್ರಕ್ರಿಯೆ, ಆದ್ರೆ ತಕ್ಷಣಕ್ಕೆ ಈ ರೀತಿಯಾಗಿರುವಂತದ್ದು ಸರಿಯಲ್ಲ ಅನ್ನುವಂತ ಅಸಮಾಧಾನ ಕೂಡ ಇದೆ. ಯಾಕಂದ್ರೆ ಇದ್ದಂತವ್ರು ನಿಯೋಜಿತ ಆಫೀಸರ್ಸ್ಗಳು, ನೌಕರದಾರರು ಅವರ ಮಾತೃ ಸಂಸ್ಥೆಗೇನೋ ಹೋಗ್ತಾರೆ, ಆದ್ರೆ ಗುತ್ತಿಗೆ ಆಧಾರದಲ್ಲೇ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಅಟ್ಲೀಸ್ಟ್ ಒಂದಿಷ್ಟು ಟೈಮ್ ಅನ್ನಾದ್ರೂ ಕೊಟ್ಟು ಇದ್ನು ಮಾಡಿದ್ರೆ ಅವರು ಬೇರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ತಿದ್ರು ಅನ್ನುವಂತಹದ್ದು ಕೂಡ ಒಂದಿಷ್ಟು ಅಸಮಾಧಾನ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕಿದ್ದಂತೆ ಇವರೆಲ್ಲರನ್ನೂ ಕೂಡ ತೆಗೆದಿರುವಂತದ್ದು. ಸುಮಾರು 200ಕ್ಕೂ ಹೆಚ್ಚು ಜನ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಇದೀಗ ಅಂದ್ರೆ ಅವರ ಕೆಲಸದಿಂದ ಬಿಡುಗಡೆಗೊಳಿಸಲಾಗಿರುವಂತದ್ದು. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.